Hi, hi, welcome back to my video. Hi, welcome back to my YouTube ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ 2024 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಕ್ಷನ್ ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಕ್ವಶನ್ ಏನಿದೆ ನೋಡೋಣ. ಫಸ್ಟು ನೋಡಿ, ತೇಜ ಟ್ರೇಡರ್ಸ್ ಪರ್ಚೇಸ್ ಎ ಪ್ಲಾಂಟ್ ಫ್ರಮ್ ಆರ್ ಲಿಮಿಟೆಡ್ ಆನ್ 30/9/2022. ತೇಜ ಟ್ರೇಡರ್ಸ್ ಆರ್ ಲಿಮಿಟೆಡ್ ಇಂದ ಒಂದು ಪ್ಲಾಂಟ್ ಅಂಡ್ ಮಿಷನರಿನ ಪರ್ಚೇಸ್ ಮಾಡ್ತಾ ಇದೆ ವಿತ್ ಎ ಕೋಟೆಡ್ ಪ್ರೈಸ್ ಆಫ್ ₹200 lakh. ನೋಡಿ, ಕೋಟೆಡ್ ಪ್ರೈಸ್ ಆಫ್ ₹200 lakh ಪರ್ಚೇಸ್ ಮಾಡ್ತಾ ಇದೆ ಅಂದ್ರೆ ಆ 200 lakhs ಏನಿದೆ ದಟ್ ಈಸ್ ಪರ್ಚೇಸ್ ಪ್ರೈಸ್. ಕೋಟೆಡ್ ಪ್ರೈಸ್ ಆಫ್ ₹200 lakhs ಅಂದ್ರೆ ಪರ್ಚೇಸ್ ಪ್ರೈಸ್ ಆಫ್ ಪ್ಲಾಂಟ್ 200 lakhs ಅಂತೆ. ಅಂದ್ರೆ 200 lakhs ಇನ್ ದ ಸೆನ್ಸ್ 2 crore ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆರ್ ಲಿಮಿಟೆಡ್ ಆಫರ್ ಟ್ರೇಡ್ ಡಿಸ್ಕೌಂಟ್ ಆಫ್ 1.5%. ಆರ್ ಲಿಮಿಟೆಡ್ ಪರ್ಚೇಸ್ ಮಾಡಬೇಕಾದ್ರೆ 1.5% ಟ್ರೇಡ್ ಡಿಸ್ಕೌಂಟ್ ಆಫರ್ ಮಾಡಿದೆ. ಅಂಡ್ ಜಿ ಎಸ್ ಟಿ ಇಸ್ ಪೇಯಬಲ್ 12% ಆನ್ ದಿ ಕೋಟೆಡ್ ಪ್ರೈಸ್. ಜಿ ಎಸ್ ಟಿನ ಪೇಮೆಂಟ್ ಮಾಡಬೇಕಂತೆ ಆ ಕೋಟೆಡ್ ಪ್ರೈಸ್ ಮೇಲೆ 12%. ಕೋಟೆಡ್ ಪ್ರೈಸ್ ಎಷ್ಟಿದೆ ಹಾಗಾದ್ರೆ 200 lakh ಮೇಲೆ 12% ಇದೆ. ತೇಜ ಟ್ರೇಡರ್ಸ್ ಆಲ್ಸೋ ಇನ್ಕರ್ಡ್ ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 2% ಇನ್ಕರ್ಡ್ ಆಗಿದೆಯಂತೆ. 3% ಎರೆಕ್ಷನ್ ಕಾಸ್ಟ್ ಆಫ್ ದಿ ಕೋಟೆಡ್ ಪ್ರೈಸ್ ಮೇಲೆ 2% ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕರ್ಡ್ ಆಗಿದೆಯಂತೆ. 3% ಎರೆಕ್ಷನ್ ಕಾಸ್ಟ್ ಇನ್ಕರ್ಡ್ ಆಗಿದೆ. ಅಂಡ್ ಪ್ರೀ ಆಪರೇಟಿವ್ ಕಾಸ್ಟ್ ₹2 lakh ಅಂತ ಕೊಟ್ಬಿಟ್ಟಿದ್ದಾರೆ. ಎಸ್ಟಿಮೇಟೆಡ್ ಲೈಫ್ ಆಫ್ ದಿ ಪ್ಲಾಂಟ್ 8 years ಇದೆ. ರೆಸಿಡಿಯಲ್ ವ್ಯಾಲ್ಯೂ ಆಫ್ ದಿ ಪ್ಲಾಂಟ್ ₹20 lakh ಇದೆ. ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್ ಅಂಡ್ ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಫಾರ್ ಫಸ್ಟ್ ಇಯರ್ SLM ಅಂತ ಹೇಳಿದ್ದಾರೆ. ಅಂದರೆ ಸ್ಟ್ರೈಟ್ ಲೈನ್ ಮೆಥಡಲ್ಲಿ ನೀವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಈ ಒಂದು ಕ್ವಶನ್ನು ಇದು ಇರ್ತಕ್ಕಂಥದ್ದು. ತೇಜ ಟ್ರೇಡರ್ಸ್ ಒಂದು ಪ್ಲಾಂಟನ್ನು ಪರ್ಚೇಸ್ ಮಾಡಿದ್ದಾರೆ, ಜೊತೆಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಕೆಲವೊಂದು GST ಪೇಮೆಂಟ್ ಮಾಡ್ತಾರಂತೆ, ಟ್ರಾನ್ಸ್ಪೋರ್ಟೇಷನ್ ಇನ್ಕರ್ಡ್ ಆಗಿದೆಯಂತೆ, ಎರೆಕ್ಷನ್ ಕಾಸ್ಟ್ ಇದೆಯಂತೆ, ಪ್ರೀ ಆಪರೇಟಿವ್ ಕಾಸ್ಟ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ನಮಗೆ ಒರಿಜಿನಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಸೊ ನಾವು ಡಿಪ್ರಿಸಿಯೇಷನ್ ಕೂಡ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಬಂದಿರತಕ್ಕಂಥದ್ದು ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಮೇಲೆ PPE ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಮೇಲೆ ಬಂದಿರತಕ್ಕಂಥ ಒಂದು ಕ್ವಶನ್. ಸೊ ಹಾಗಾಗಿ ಫಸ್ಟ್ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಸೊ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ಏನು ಹೇಳಿದಾರಪ್ಪ ಅಂದರೆ ಒರಿಜಿನಲ್ ಕಾಸ್ಟ್ ಹೇಳಿರೋದ್ರಿಂದ ಆ ಒರಿಜಿನಲ್ ಕಾಸ್ಟ್ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡೋಣ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಒರಿಜಿನಲ್ ಕಾಸ್ಟ್ ಆಫ್ ಪ್ಲಾಂಟ್. ಫಸ್ಟ್ ಒರಿಜಿನಲ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಡಿಪ್ರಿಸಿಯೇಷನ್ಸ್ ಮಾಡೋಣ. ಸೊ 2 ಕಾಲಮ್ ಹಾಕೊಳ್ತೀನಿ. ಸೊ ಒಂದು ಇನ್ನರ್ ಕಾಲಮ್, ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟು, ಅಷ್ಟು ಸಾಕು. ಸೊ particulars and amount. First column particulars, and amount column. 2 ಕಾಲಮ್ ಹಾಕೊಳ್ಳಿ. ಫಸ್ಟ್ ಈಗ ಒರಿಜಿನಲ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಪರ್ಚೇಸ್ ಮಾಡಿದ್ದಾರೆ. ನೋಡಿ, ತೇಜ ಟ್ರೇಡರ್ಸ್ ಪ್ಲಾಂಟ್ ಅನ್ನ ಆರ್ ಲಿಮಿಟೆಡ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ ಪರ್ಚೇಸ್ ಮಾಡಿದಾರಪ್ಪ? 200 lakh ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಪರ್ಚೇಸ್ ಪ್ರೈಸ್ ಅನ್ನ ತಗೋಬೇಕು. ಪರ್ಚೇಸ್ ಪ್ರೈಸ್ ಆಫ್ ಪ್ಲಾಂಟ್ ಎಷ್ಟಕ್ಕೆ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ 200 lakhs ಅಂತ ಹೇಳಿದ್ದಾರೆ. ನೋಡಿ, 200 lakhs ಅಂದ್ರೆ 100 lakhಗೆ 1 crore rupees ಅಂತ ಕರಿತೀವಿ. ಸೊ ಹಾಗಾಗಿ 200 lakhs ಅಂದ್ರೆ ನಾನು ಇಲ್ಲಿ ಇನ್ನರ್ ಕಾಲಮಲ್ಲಿ ಬರ್ಕೊಂಡಿರ್ತೀನಿ, 2 crore rupeesಗೆ ಪರ್ಚೇಸ್ ಮಾಡೋದು. 200 lakhs ಇನ್ ದ ಸೆನ್ಸ್ 2 crore ಪರ್ಚೇಸ್ ಮಾಡಿದ್ದಾರೆ. ಇನ್ನರ್ ಕಾಲಮಲ್ಲಿ ಹಾಕೊಳ್ತೀನಿ ಯಾಕೆಂದ್ರೆ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ. ಸೊ ಪರ್ಚೇಸ್ ಪ್ರೈಸ್ ಆಫ್ ಪ್ಲಾಂಟ್ ಬಂದು 200 lakhs, ದಟ್ ಮೀನ್ಸ್ 2 crore ಇದೆ. ಸೊ ನೀವು ಪರ್ಚೇಸ್ ಮಾಡಬೇಕಾದ್ರೆ ಆರ್ ಲಿಮಿಟೆಡ್ 1.5% ಡಿಸ್ಕೌಂಟನ್ನು ಆಫರ್ ಮಾಡಿದ್ದಾರೆ. ಸೊ ನಾವು ಪರ್ಚೇಸ್ ಮಾಡಬೇಕಾದ್ರೆ ಡಿಸ್ಕೌಂಟನ್ನು ಒಂದು ಪ್ಲಾಂಟ್ನ ಪರ್ಚೇಸ್ ಮಾಡ್ತಾ ಇದೀವಿ, ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಪರ್ಚೇಸ್ ಪ್ರೈಸಲ್ಲಿ ಡಿಸ್ಕೌಂಟನ್ನು ಲೆಸ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಅಮೌಂಟನ್ನು ಕೊಡ್ತೀವಿ. ಸೇಮ್ ಥಿಂಗ್ ಇಲ್ಲಿ 1.5% ಡಿಸ್ಕೌಂಟ್ ಕೊಟ್ಟಿದ್ದಾರೆ,
ಸೊ ಲೆಸ್ ಡಿಸ್ಕೌಂಟ್ ಅಟ್ 1.5%. ಯಾವುದ್ರ ಮೇಲೆ 1.5% ಅಂದರೆ ಈ 2 crore ಮೇಲೆ, ಈ 2 crore ಏನಿದೆ, ಈ 2 crore ಮೇಲೆ ನೀವು 1.5% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೀವು 2 crore ಮೇಲೆ 1.5% ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 3 lakh rupees ನಮಗೆ ಡಿಸ್ಕೌಂಟ್ ಬರುತ್ತೆ. ಈಗ ನೀವು ಪರ್ಚೇಸ್ ಪ್ರೈಸಲ್ಲಿ ಲೆಸ್ ಡಿಸ್ಕೌಂಟನ್ನು ಲೆಸ್ ಮಾಡಿಕೊಂಡು ಔಟರ್ ಕಾಲಮಲ್ಲಿ ತಗೊಳ್ಳಿ. ನಮಗೆ 2 ಕ್ರೋರಲ್ಲಿ 3 ಲ್ಯಾಕ್ ಹೋದರೆ 1,97,00,000 ನಮಗೆ ಪರ್ಚೇಸ್ ಪ್ರೈಸ್ ಸಿಗುತ್ತೆ ಆಫ್ಟರ್ ಡಿಸ್ಕೌಂಟನ್ನು ಡಿಡಕ್ಟ್ ಮಾಡಿದಾದ್ಮೇಲೆ. ಕೋಟೆಡ್ ಪ್ರೈಸ್ ಮೇಲೆ 1.5% ಅಂತ ಹೇಳಿದ್ರು. ಕೋಟೆಡ್ ಪ್ರೈಸ್ ಅಂದರೆ ಪರ್ಚೇಸ್ ಪ್ರೈಸ್ ಮೇಲೆ ನಾವು 1.5% ಡಿಸ್ಕೌಂಟನ್ನು ಡಿಡಕ್ಟ್ ಮಾಡಬೇಕು. ಸೊ ಇದು ಯಾವುದೇ ನೀವು PPE ಮಾಡಬೇಕಾದ್ರೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ನೀವು ಯೂಶಲ್ ಆಗಿ ಡಿಡಕ್ಟ್ ಮಾಡಲೇಬೇಕು ಅಂತ ಅರ್ಥ. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಪರ್ಚೇಸ್ ಪ್ರೈಸ್ ಮೇಲೆ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಕೊಡಿ. ಸೊ ನೀವು ಡಿಡಕ್ಟ್ ಮಾಡಿದ್ದಾದ್ಮೇಲೆ ಡಿಸ್ಕೌಂಟನ್ನು ನೆಕ್ಸ್ಟ್ ಇನ್ನೇನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೆ, ಆ್ಯಡ್ ಏನನ್ನ ಆ್ಯಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಡಿಷ್ನಲ್ ಕಾಸ್ಟ್ ಏನೇನು ಇನ್ಕರ್ಡ್ ಆಗಿರುತ್ತೆ, ಅಡಿಷ್ನಲ್ ಕಾಸ್ಟ್ ಇನ್ಕರ್ಡ್. ಏನೇನು ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಆಗಿದೆ 1 by 1 ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅದ್ರ ಪ್ರಕಾರವಾಗಿ. ಸೊ ಡಿಸ್ಕೌಂಟನ್ನು ಡಿಡಕ್ಟ್ ಮಾಡಬೇಕು ತಗೊಂಡ್ವಿ. ಅದ್ರ ಜೊತೆ GST ಪೇಮೆಂಟ್ ಮಾಡಬೇಕಂದ್ರೆ 12%. ಸೊ ಹಾಗಾಗಿ ಆ್ಯಡ್ ಜಿ ಎಸ್ ಟಿನ ಆ್ಯಡ್ ಮಾಡಬೇಕಾಗುತ್ತೆ. GST ಅಟ್ 12%. ಯಾವುದ್ರ ಮೇಲೆ 12% ಅಂದರೆ ನೋಡಿ, GST ಪೇಯಬಲ್ ಈಸ್ 12% ಆನ್ ದಿ ಕೋಟೆಡ್ ಪ್ರೈಸ್. ಕೋಟೆಡ್ ಪ್ರೈಸ್ ಅಂತ ಹೇಳಿದ್ರೆ ಕೋಟೆಡ್ ಪ್ರೈಸ್ ಎಷ್ಟಿರೋದು ಇವಾಗ ನಿಮ್ಮ ಹತ್ರ 200 lakhs ಇದೆ. ಹಾಗಾಗಿ 200 lakhs ಅಂದರೆ ಈ 2 crore ಮೇಲೆ ನೀವು 12% GST ಕೊಡಬೇಕು. ಕೋಟೆಡ್ ಪ್ರೈಸ್ ಅಂದರೆ ಪರ್ಚೇಸ್ ಪ್ರೈಸ್ ಮೇಲೆ ಕೊಡಬೇಕಾಗುತ್ತೆ. ಸೊ ಈಗ 2 crore ಮೇಲೆ 12% ಮಾಡಿದ್ರೆ ನಿಮಗೆ GST ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 24 lakhs ಬರುತ್ತೆ. ನೀವು GST 12% ಯಾವುದ್ರ ಮೇಲೆ ಅಂದರೆ ಪರ್ಚೇಸ್ ಪ್ರೈಸ್ ಮೇಲೆ 2 crore ಮೇಲೆ 12% ಮಾಡಿದ್ರೆ ನಮಗೆ GST ಎಷ್ಟು ಬರುತ್ತಪ್ಪ ಅಂದರೆ 24 lakhs ಬರುತ್ತೆ. 24 lakhs. ಯಾವಾಗಲೂ ಕೂಡ ನೋಡಿ GST ಕೋಟೆಡ್ ಪ್ರೈಸ್ ಬೆಲೆ ಅಂತ ಹೇಳಿದರೆ, ಅಂದರೆ ಕೋಟೆಡ್ ಪ್ರೈಸ್ ಇರೋದು 200 lakh. 200 lakh ಮೇಲೆ 12% ಮಾಡಿದ್ರೆ ನಮಗೆ 24 lakhs rupees GST ಬರುತ್ತೆ. ನೆಕ್ಸ್ಟ್ GST ಆ್ಯಡ್ ಮಾಡಿದ್ದಾದ್ಮೇಲೆ ಇನ್ನೇನು ಇದೆ ನೋಡಿ, ತೇಜ ಟ್ರೇಡರ್ಸ್ ಪರ್ಚೇಸ್ ಮಾಡಬೇಕಾದ್ರೆ 2% ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತೆ. ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಟ್ರಾನ್ಸ್ಪೋರ್ಟೇಷನ್ ನೋಡಿ. ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ GST ಆ್ಯಡ್ ಮಾಡಿದ್ದಾದ್ಮೇಲೆ ನೀವು ಇನ್ನೇನೇನು ಕಾಸ್ಟ್ ಇದೆ ನೋಡಿ. ತೇಜ ಟ್ರೇಡರ್ಸ್ ಇನ್ಕರ್ಡ್ 2% ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕರ್ಡ್ ಆಗಿದೆ ಅಂತೆ. ಸೊ ಹಾಗಾಗಿ ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಲ್ಸೋ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಟ್ 2%. ಯಾವುದ್ರ ಮೇಲೆ 2% ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ, ಸೊ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 2% ಯಾವುದ್ರ ಮೇಲಪ್ಪ ಅಂದರೆ ಪರ್ಚೇಸ್ ಪ್ರೈಸ್ ಮೇಲೆ. ಈಗ ಪರ್ಚೇಸ್ ಪ್ರೈಸ್ ಎಷ್ಟಿದೆ ನನ್ನ ಹತ್ರ 2 crore ನಾನು ಪರ್ಚೇಸ್ ಮಾಡೋದು, ದಟ್ ಇಸ್ ಕೋಟೆಡ್ ಪ್ರೈಸ್ ಅಂತ ಕರಿತೀವಿ. ಈ 2 crore ಮೇಲೆ 2% ಮಾಡಿದ್ರೆ ಸೊ ನಮಗೆ 4 lakh rupees ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬರುತ್ತೆ. 4 lakh ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕ್ವಶನಲ್ಲಿ 3% ಎರೆಕ್ಷನ್ ಕಾಸ್ಟ್ ಇದೆ. ಸೊ ಆ್ಯಡ್ ಎರೆಕ್ಷನ್ ಕಾಸ್ಟ್ ಅಟ್ 3% ಅಂತ ಕೊಟ್ಟಿದ್ದಾರೆ.
ಸೊ ನೋಡಿ ಎರೆಕ್ಷನ್ ಕಾಸ್ಟ್ 3% ಇದೆ. ಯಾವುದ್ರ ಮೇಲೆ ಎರೆಕ್ಷನ್ ಕಾಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಹೇಳಿದ್ದಾರೆ ನೋಡಿ, ಕೋಟೆಡ್ ಪ್ರೈಸ್, ಟ್ರಾನ್ಸ್ಪೋರ್ಟೇಷನ್ ಕೋಟೆಡ್ ಪ್ರೈಸ್ ಮೇಲೆ, ಎರೆಕ್ಷನ್ ಕಾಸ್ಟ್ ಕೂಡ ಕೋಟೆಡ್ ಪ್ರೈಸ್ ಮೇಲೆ ಅಂತಾನೆ ಹೇಳಿರೋದು. ಹಾಗಾಗಿ ಈ 2 crore ಮೇಲೆ 3% ಮಾಡಿದ್ರೆ ಸೊ ನಮಗೆ 6 lakh rupees ಏನು ಬರ್ತಾ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ನಮಗೆ ಎರೆಕ್ಷನ್ ಕಾಸ್ಟ್ 6 lakh ಎರೆಕ್ಷನ್ ಕಾಸ್ಟ್ ಬರುತ್ತೆ. ಇನ್ನು ಬಿಟ್ಟು ಇನ್ಯಾವುದನ್ನ ಕಾಸ್ಟ್ ಇದ್ರೆ ನೀವು ಆ್ಯಡ್ ಮಾಡ್ಬೋದು. ಸೊ ಟ್ರಾನ್ಸ್ಪೋರ್ಟೇಷನ್ ಆಯಿತು, ಎರೆಕ್ಷನ್ ಆಯಿತು, ಪ್ರೀ ಆಪರೇಟಿವ್ ಕಾಸ್ಟ್ ಇದೆ. ಅಂದರೆ ನಾವು ಯೂಸ್ ಮಾಡೋದಕ್ಕೂ ಮುಂಚೆನೆ ಯಾವುದೋ ಎಕ್ಸ್ಪೆನ್ಸಸ್ ಬೇರ್ ಮಾಡಿದ್ದೀವಿ. ಪ್ರೀ ಆಪರೇಟಿವ್ ಕಾಸ್ಟ್ ಬಂದು, ಪ್ರೀ ಆಪರೇಟಿವ್ ಕಾಸ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ, 2 lakhs ಅಂತ ಕೊಟ್ಬಿಟ್ಟಿದ್ದಾರೆ. 2 lakhs ಪ್ರೀ ಆಪರೇಟಿವ್ ಕಾಸ್ಟ್ ಇದೆ. ಇನ್ಯಾವುದಾದ್ರು ಅಮೌಂಟ್ ಇದೆಯಾ? ಇಲ್ಲ. ಎಸ್ಟಿಮೇಟೆಡ್ ಲೈಫ್ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಮಾಡಲಿಕ್ಕೆ. ರೆಸಿಡಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಅದು ಡಿಪ್ರಿಸಿಯೇಷನ್ಸನ್ನು ಮಾಡಲಿಕ್ಕೆ ಮಾತ್ರನೇ, ಇನ್ಯಾವುದಕ್ಕೂ ಒರಿಜಿನಲ್ ಕಾಸ್ಟಿಗೆ ಬರಲ್ಲ. ಸೊ ಇನ್ಯಾವುದಾದ್ರು ಇದೆಯಾ? ಯಾವುದೂ ಇಲ್ಲ. ನೋಡಿ, ಪರ್ಚೇಸ್ ಪ್ರೈಸ್ 2 crore ಇತ್ತು, ಅದರಲ್ಲಿ ಡಿಸ್ಕೌಂಟನ್ನು ಕೊಟ್ಟಿದ್ರೆ ಲೆಸ್ ಮಾಡಿ ನೀವು ತಗೋಬೇಕು. ಆ್ಯಡ್ ಇನ್ನೆಲ್ಲ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ. ಬಟ್ ಯಾವುದ್ರ ಮೇಲೆ ನೀವು ಪರ್ಸೆಂಟೇಜ್ ತಗೋಬೇಕು ಅಂತ ಹೇಳಿದ್ರೆ, ಕೋಟೆಡ್ ಪ್ರೈಸ್ ಅಂತ ಹೇಳಿದರೆ, ಕೋಟೆಡ್ ಪ್ರೈಸ್ ಅಂದರೆ ಇಲ್ಲಿ 200 lakh ಮೇಲೆ, 200 lakhs ಅಂದರೆ 2 crore ಮೇಲೆ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಸೊ ಈಗ ಎಷ್ಟು ನೀವು ಆ್ಯಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ. ಸೊ ಒರಿಜಿನಲ್ ಕಾಸ್ಟ್ ಆಫ್ ಪ್ಲ್ಯಾಂಟ್, ನಮಗೆ ಫಸ್ಟ್ ಒನ್ ಕೇಳಿದಾರಲ್ವಾ, ಒರಿಜಿನಲ್ ಕಾಸ್ಟ್ ಆಫ್ ಪ್ಲ್ಯಾಂಟ್ ಎಷ್ಟು ಅಂತ. ಸೊ ಒರಿಜಿನಲ್ ಕಾಸ್ಟ್ ಆಫ್ ಪ್ಲ್ಯಾಂಟ್ ನಮಗೆ ಬರ್ತಕ್ಕಂಥದ್ದು ಇಷ್ಟನ್ನು ನೀವು ಆ್ಯಡ್ ಮಾಡಬೇಕು. ನಿಮ್ಗೆ ಆ್ಯಡ್ ಮಾಡದೆ ಬರೋದು ಒರಿಜಿನಲ್ ಕಾಸ್ಟ್ ಆಫ್ ಪ್ಲ್ಯಾಂಟ್ ಬಂದು ದಟ್ ಈಸ್ 2 crore 33 lakh. 2 crore 33 lakh ನಮಗೆ ಒರಿಜಿನಲ್ ಕಾಸ್ಟ್ ಆಫ್ ದಿ ಪ್ಲ್ಯಾಂಟ್ ಸಿಗುತ್ತೆ. ಇದು ಫಸ್ಟ್ ಪಾಯಿಂಟ್ ನಮಗೆ ಹೇಳಿರ್ತಕ್ಕಂಥದ್ದು, ಒರಿಜಿನಲ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಲಿಕ್ಕೆ. ಈ ಥರ ನಾವು ಒರಿಜಿನಲ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ ಪರ್ಚೇಸ್ ಪ್ರೈಸ್ಗೆ. ಸೊ ಆ ಒಂದು ಪ್ಲ್ಯಾಂಟನ್ನು ಯೂಸ್ ಮಾಡೋದಕ್ಕೆ ಮುಂಚೆ ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗುತ್ತೆ, ಎಲ್ಲ ಎಕ್ಸ್ಪೆನ್ಸಸ್ ನೀವು ಆಡ್ ಮಾಡ್ತಾ ಹೋಗಿ ನಿಮಗೆ ಒರಿಜಿನಲ್ ಕಾಸ್ಟ್ ಸಿಗುತ್ತೆ. ದೆನ್ ಎರಡನೇದು ಏನು ಹೇಳಿದಾರಪ್ಪ ಅಂದರೆ, ಡಿಪ್ರಿಸಿಯೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಡಿಪ್ರಿಸಿಯೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಹೇಗೆ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಒಂದು ಫಾರ್ಮುಲಾ ಹೇಳಿದ್ದಾರೆ, SLA ಮೆಥಡಲ್ಲಿ ಡಿಪ್ರಿಸಿಯೇಷನ್ನ ಮಾಡಿ ಅಂತ. ಸೊ ಹೇಗೆ ಡಿಪ್ರಿಸಿಯೇಷನ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಡಿಪ್ರಿಸಿಯೇಷನ್ ದಟ್ ಈಸ್ depreciation equals original cost of plant minus scrap value ಅಥವಾ residual value. Original cost of plant minus residual value divided by number of years ಅಥವಾ useful life. That is useful life. ಅಥವಾ ನಂಬರ್ ಆಫ್ ಇಯರ್ಸ್ ಅಂತ ತಗೋಬಹುದು. ಸೊ ಈ ಒಂದು ಫಾರ್ಮುಲಾ ಗೊತ್ತಿರಬೇಕು. ಒರಿಜಿನಲ್ ಕಾಸ್ಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಯೂಸ್ಫುಲ್ ಲೈಫ್ ಅಥವಾ ಎಸ್ಟಿಮೇಟೆಡ್ ಲೈಫ್ ಅಥವಾ ನಂಬರ್ ಆಫ್ ಇಯರ್ಸ್ ಅಂತ ತಗೊಳ್ಳಿ, ನಿಮಗೆ ಸಿಗುತ್ತೆ. ಸೊ ದಟ್ ಈಸ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಿರ್ತಕ್ಕಂಥ ಫಾರ್ಮುಲಾ. ಈಗ ಒರಿಜಿನಲ್ ಕಾಸ್ಟ್ ಕ್ವಶನಲ್ಲಿ ಕೊಟ್ಟಿರಲಿಲ್ಲ, ಬಟ್ ನಮಗೆ ಹೇಳಿದ್ದ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಯಿತು ಒರಿಜಿನಲ್ ಕಾಸ್ಟನ್ನು. ಹಾಗಾಗಿ ಸೊ ನಾವು ಒರಿಜಿನಲ್ ಕಾಸ್ಟನ್ನು ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀವಿ. 2 crore 33 lakh ಬಂದಿದೆ ನಮಗೆ ಒರಿಜಿನಲ್ ಕಾಸ್ಟು. ಸೊ 2 crore 33 lakh ಬಂದಿರತಕ್ಕಂಥದ್ದು. ಸೊ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಒರಿಜಿನಲ್ ಕಾಸ್ಟ್ 2 crore 33 lakh ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ ಕ್ವಶನಲ್ಲಿ 20 lakhs rupees ಕೊಟ್ಟಿದ್ದಾರೆ.
20 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ರೆಸಿಡಿಯಲ್ ವ್ಯಾಲ್ಯೂ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕ್ರಾಪ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಸಾಲ್ವೇಜ್ ವ್ಯಾಲ್ಯೂ 20 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ 2,33,00,000 ಮೈನಸ್ 20 ಲ್ಯಾಕ್ ಡಿವೈಡೆಡ್ ಬೈ ಯೂಸ್ಫುಲ್ ಲೈಫ್ ಅಂತ ಹೇಳಿದ್ರೆ ಎಷ್ಟು ವರ್ಷ ಎಕನಾಮಿಕ್ ಯೂಸ್ಫುಲ್ ಲೈಫ್ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸೊ ಒಂದು ಅಸೆಟ್ನ ಎಷ್ಟು ವರ್ಷ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂದರೆ 8 ಇಯರ್ಸ್ ಕೊಟ್ಟಿದ್ದಾರೆ ಅಲ್ವಾ. ಎಕನಾಮಿಕ್ ಲೈಫ್ ಅಥವಾ ಯೂಸ್ಫುಲ್ ಲೈಫ್ ಆಫ್ ದಿ ಮಿಷನರೀಸ್ 8 ಇಯರ್ಸ್. ಸೊ 8 ಇಯರ್ಸ್ ಡಿವೈಡೆಡ್ ಬೈ 8 ಇಯರ್ಸ್ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ಬರುತ್ತೆ 8 ಇಯರ್ಸ್. ಸೊ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಿಮಗೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಡಿಪ್ರಿಸಿಯೇಷನ್ ಈಕ್ವಲ್ಸ್, ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 62,500 ನಿಮಗೆ ಒಂದು ವರ್ಷದ ಡಿಪ್ರಿಸಿಯೇಷನ್ ಬರುತ್ತೆ. ಇದು SLM ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿರ್ತಕ್ಕಂಥದ್ದು. ಸೊ ಒಂದು ಒರಿಜಿನಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಜೊತೆಗೆ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನಕ್ಕೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಒರಿಜಿನಲ್ ಕಾಸ್ಟ್ ಆದಮೇಲೆ ಮಾಡಬೇಕು ಅಂದರೆ, ನೋಡಿ ಕ್ವಶನ್ ಅಲ್ಲಿ ಒರಿಜಿನಲ್ ಕಾಸ್ಟ್ ಕೊಟ್ಟಿಲ್ಲ, ಹಾಗಾಗಿ ನಾವೇ ಒರಿಜಿನಲ್ ಕಾಸ್ಟನ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಯಿತು. ಹಾಗೆ ಫಸ್ಟ್ ಒನ್ ಅಲ್ಲಿ ಒರಿಜಿನಲ್ ಕಾಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿ, ಸೊ ರೆಸಿಡಿಯಲ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಇದು ಈ ಕ್ವಶನ್ ಲಾಸ್ಟ್ ಇಯರ್ ಕೇಳಿರೋದು. ಈ ಒಂದು ಕ್ವಶನ್ ನಿಮ್ಗೆ ಇಷ್ಟ, ಈ ಒಂದು ಆನ್ಸರ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.